ಈ ವಿಡಿಯೋದಲ್ಲಿ ಪವಿತ್ರಾತ್ಮರ ಬಗೆಗಿನ ಕೆಲ ಆಸಕ್ತಿಕರ ಸಂಗತಿಗಳನ್ನು ನೋಡೋಣ. ಪವಿತ್ರಾತ್ಮರು ತ್ರಿಯೇಕ ದೇವರಲ್ಲಿ ಮೂರನೆಯವರು. ಬೈಬಲ್ನಲ್ಲಿ ನಾವು ಆರಾಧಿಸುವ ದೇವರು ತ್ರಿಯೇಕ ದೇವರು. ಅಂದರೆ ದೇವರು ಮೂರು ವ್ಯಕ್ತಿಗಳಾಗಿ ಒಂದು ದೇವರಾಗಿ ಇದ್ದಾರೆ. ದೇವರು ತಂದೆಯಾಗಿಯೂ ಕುಮಾರನಾಗಿಯೂ ಪವಿತ್ರಾತ್ಮನಾಗಿಯೂ ಇದ್ದಾರೆ. ಅದು ಹೆಂಗಂದ್ರೆ 1 × 1 × 1 ಮಾಡಿದ್ರೆ ಎಷ್ಟಾಗುತ್ತೆ? 3 ಆಗಲ್ಲ, ಒಂದೇ ಆಗುತ್ತೆ. ಅದೇ ರೀತಿ ತಂದೆ, ಕುಮಾರ, ಪವಿತ್ರಾತ್ಮ ಮೂರು ವ್ಯಕ್ತಿಗಳು, ಆದರೆ ಒಂದೇ ದೇವರು. ಅವರ ಬಲ, ಆಲೋಚನೆ, ತೀರ್ಮಾನ, ಗುಣ ಸ್ವಭಾವಗಳು ಎಲ್ಲವೂ ಒಂದೇ ಆಗಿದೆ. ಪವಿತ್ರಾತ್ಮನು ತ್ರಿಯೇಕ ದೇವರಲ್ಲಿ ಮೂರನೆಯವರು ಅಂತ ಹೇಳುವಾಗ ಅವರು ತಂದೆ ಕುಮಾರನಿಗಿಂತ ಶಕ್ತಿ ಕಡಿಮೆ ಇರುವವರು ಅಂತ ಅರ್ಥ ಅಲ್ಲ. ಆದರೆ ತಂದೆ, ಕುಮಾರ, ಪವಿತ್ರಾತ್ಮ ಅವರೆಲ್ಲರೂ ಸಮಾನರಾಗಿದ್ದಾರೆ. ಪವಿತ್ರಾತ್ಮರು ತ್ರಿಯೇಕ ದೇವರಲ್ಲಿ ಮೂರನೆಯವರು. ತಂದೆ ಸಕಲ ಸೃಷ್ಟಿಗೂ ಮೂಲ ಕಾರಣನು, ಕುಮಾರನು ಆ ಸೃಷ್ಟಿಗೆ ರಕ್ಷಕನಾದವನು, ಪವಿತ್ರಾತ್ಮನು ಆ ಸೃಷ್ಟಿಯನ್ನ ದೇವರ ಕಡೆಗೆ ತಿರುಗುವಂತೆ ಪ್ರೇರೇಪಿಸುತ್ತಾ ದೇವರ ಕಡೆಗೆ ತಮ್ಮನ್ನ ನಡೆಸುತ್ತಾ ಇರುವ ಆತನು. ತಂದೆ ಪರಲೋಕದಲ್ಲಿ ಇದ್ದಾರೆ, ಕುಮಾರನಾದ ಯೇಸು ಕ್ರಿಸ್ತನು ನಮ್ಮ ಜೊತೆಯಲ್ಲಿ ಇದ್ದಾರೆ, ಪವಿತ್ರಾತ್ಮನು ನಮ್ಮಲ್ಲಿ ಇದ್ದಾರೆ. ತಂದೆ ಮೇಲಿದ್ದಾರೆ, ಕುಮಾರನು ಪಕ್ಕದಲ್ಲಿದ್ದಾರೆ, ಪವಿತ್ರಾತ್ಮನು ನಮ್ಮ ಒಳಗೆ ಇದ್ದಾರೆ. ನಾವು ದೇವರ ಆಲಯವಾಗಿದ್ದೇವೆ. ದೇವರ ಆತ್ಮನು ನಮ್ಮಲ್ಲಿ ವಾಸ ಮಾಡ್ತಾರೆ. ನಮ್ಮ ದೇಹವು ಪವಿತ್ರಾತ್ಮನಿಗೆ ಗರ್ಭಗುಡಿಯಾಗಿದೆ. 1 ಕೊರಿಂಥ 3:16 1 ಕೊರಿಂಥ 6:19 ಇವುಗಳನ್ನು ನಾವು ನೋಡುತ್ತೇವೆ. ಪವಿತ್ರಾತ್ಮನನ್ನ ಬೈಬಲ್ನಲ್ಲಿ ಇನ್ನೂ ಹಲವು ಹೆಸರುಗಳಿಂದ ಕರೆಯಲಾಗಿದೆ. ತಂದೆಯ ಆತ್ಮ ಮತ್ತಾಯ 10:20, ಕರ್ತನ ಆತ್ಮ ಲೂಕ 4:18, ಯೆಹೋವನ ಆತ್ಮ ಯೆಶಾಯ 11:2, ದೇವರ ಆತ್ಮ ರೋಮ 8:9, ಕ್ರಿಸ್ತನ ಆತ್ಮ ರೋಮ 8:9, ಯೇಸುವಿನ ಆತ್ಮ ಅಪೊಸ್ತಲರ ಕೃತ್ಯಗಳು 16:7, ಮಗನ ಆತ್ಮ ಗಲಾತ್ಯ 4:6, ಸತ್ಯದ ಆತ್ಮ ಯೋಹಾನ 15:26, ತೇಜೋಮಯವಾದ ಆತ್ಮ 1 ಪೇತ್ರ 4:14, ನಿತ್ಯಾತ್ಮ ಇಬ್ರಿಯ 9:14, ಪರಿಶುದ್ಧಾತ್ಮ ಕೀರ್ತನೆ 51:11. ಪವಿತ್ರಾತ್ಮರಿಗೆ ಗುರುತಾಗಿ ಅನೇಕ ಕಾರ್ಯಗಳು ಬೈಬಲ್ನಲ್ಲಿ ಇವೆ. ಪಾರಿವಾಳ, ಯೇಸು ಕ್ರಿಸ್ತನ ದೀಕ್ಷಾಸ್ನಾನದ ಸಮಯದಲ್ಲಿ ಅವರು ಪಾರಿವಾಳದ ಹಾಗೆ ಇಳಿದು ಬರುತ್ತಾರೆ. ಬೆಂಕಿ, ಅಪೊಸ್ತಲರು ಪವಿತ್ರಾತ್ಮರನ್ನ ಹೊಂದಿಕೊಂಡಾಗ ಉರಿಯಂತಿದ್ದ ನಾಲಿಗೆಗಳು ಅವರ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಇದರಿಂದ ಪವಿತ್ರಾತ್ಮರನ್ನ ಬೆಂಕಿಗೆ ಹೋಲಿಸಲಾಗಿದೆ. ಗಾಳಿ, ಅಪೊಸ್ತಲರ ಮೇಲೆ ಪವಿತ್ರಾತ್ಮರು ಇಳಿದು ಬರುವ ಸಮಯದಲ್ಲಿ ಮೊದಲು ಆಕಾಶದಲ್ಲಿ ಬಿರುಗಾಳಿ ಬೀಸುವ ರೀತಿಯಲ್ಲಿ ಶಬ್ದ ಉಂಟಾಗಿ ಅವರಿದ್ದ ಮನೆಯನ್ನೆಲ್ಲ ತುಂಬಿಕೊಳ್ಳುತ್ತೆ. ಆದ್ರಿಂದ ಪವಿತ್ರಾತ್ಮರನ್ನ ಗಾಳಿಗೆ ಹೋಲಿಸಲಾಗಿದೆ. ದೀಪ, ಪೌಲನು ಪವಿತ್ರಾತ್ಮರನ್ನ ನಂದಿಸಬೇಡಿರಿ ಅಂತ ಬರೀತಾನೆ. ನಂದಿಸೋದು ಅಂದ್ರೆ ಏನು? ನಂದಿಸೋದು ಅಂದ್ರೆ ಆರಿಸೋದು. ನಾವು ಯಾವುದನ್ನ ಆರಿಸ್ತೇವೆ? ದೀಪವನ್ನ ಆರಿಸ್ತೇವೆ. ಆಗ ಪೌಲನು ಪವಿತ್ರಾತ್ಮನನ್ನ ಒಂದು ದೀಪಕ್ಕೆ ಹೋಲಿಸ್ತಾ ಪವಿತ್ರಾತ್ಮನನ್ನ ನಂದಿಸಬೇಡಿರಿ, ಆತನು ನಿಮ್ಮಲ್ಲಿ ಉರಿಯುವ ದೀಪ, ಆತನು ನಿಮ್ಮಲ್ಲಿ ಯಾವಾಗಲೂ ಉರಿಯುತ್ತಾ ಇರಲಿ ಅನ್ನೋ ಅರ್ಥದಲ್ಲಿ ಬರೀತಾನೆ. ನೀರು, ಯೋಹಾನ 7:38. ಈ ವಾಕ್ಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಅಂತ ಹೇಳ್ತಾರೆ. ನಂತರ 39 ಅದರ ಅರ್ಥ ಇದೆ. ಏನಂದ್ರೆ, ಇದನ್ನು ಯೇಸು ತನ್ನನ್ನು ನಂಬಿದವರು ಹೊಂದಲಿರುವ ಪವಿತ್ರಾತ್ಮ ವರವನ್ನು ಕುರಿತು ಹೇಳಿದನು. ಆತನು ಇನ್ನೂ ತನ್ನ ಮಹಿಮೆಯ ಪದವಿಯನ್ನು ಹೊಂದದೇ ಇದ್ದ ಕಾರಣ ಪವಿತ್ರಾತ್ಮ ವರವು ಇನ್ನೂ ಬಂದಿದ್ದಿಲ್ಲ ಅಂತ ಬರೆಯಲ್ಪಟ್ಟಿದೆ. ಇಲ್ಲಿ ಯೇಸು ಕ್ರಿಸ್ತನು ಜೀವಕರವಾದ ನೀರಿನ ಹೊಳೆ ಅಂತ ಸೂಚಿಸಿದ್ದು ಪವಿತ್ರಾತ್ಮರನ್ನ. ದೇವರಾತ್ಮರು ನೀರಿಗೆ ಹೋಲಿಕೆಯಾಗಿದ್ದಾರೆ. ಮೋಡ, ಹಳೆಯ ಒಡಂಬಡಿಕೆಯಲ್ಲಿ ಅನೇಕ ಸಮಯಗಳಲ್ಲಿ ಮೋಡ ದೇವಾಲಯದಲ್ಲಿ ತನ್ನ ಜನಗಳ ಮಧ್ಯದಲ್ಲಿ ತುಂಬಿಕೊಳ್ಳೋದನ್ನ ನಾವು ಕಾಣ್ತೇವೆ. ಹೊಸ ಒಡಂಬಡಿಕೆಯನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ರೂಪಾಂತರ ಬೆಟ್ಟದ ಮೇಲಿರುವಾಗ ಮೋಡ ಅವರನ್ನ ಆವರಿಸಿಕೊಳ್ಳುತ್ತೆ. ನಂತರ ಮೋಡದ ಮಧ್ಯದಿಂದ ದೇವರ ಸ್ವರ ಬರುತ್ತೆ. ಮೋಡ ದೇವರ ಪ್ರಸನ್ನತೆಯನ್ನು ಸೂಚಿಸುತ್ತೆ. ದೇವರ ಪ್ರಸನ್ನತೆಯನ್ನ ಈ ಭೂಮಿಯ ಮೇಲೆ ತರುವ ಆತನು ಪವಿತ್ರಾತ್ಮರು. ಮೋಡ ಪವಿತ್ರಾತ್ಮರಿಗೆ ಸೂಚನೆಯಾಗಿದೆ. ಎಣ್ಣೆ, ಹಳೆಯ ಒಡಂಬಡಿಕೆಯಲ್ಲಿ ಎಲ್ಲಾ ವಸ್ತುಗಳನ್ನ ಎಣ್ಣೆಯಿಂದ ದೇವರಿಗಾಗಿ ಪ್ರತಿಷ್ಠಿಸ್ತಾ ಇದ್ರು. ಅರಸರನ್ನು, ದೇವ ಸೇವಕರನ್ನು ಎಣ್ಣೆಯಿಂದ ಪ್ರತಿಷ್ಠಿಸ್ತಾ ಇದ್ರು. ಅದೇ ತರ ಪವಿತ್ರಾತ್ಮರು ನಮ್ಮನ್ನ ಕ್ರಿಸ್ತ ಯೇಸುವಿನಲ್ಲಿ ದೇವರಿಗಾಗಿ ಪ್ರತಿಷ್ಠಿಸಿದ್ದಾರೆ. ಪವಿತ್ರಾತ್ಮರನ್ನ ಎಣ್ಣೆಗೆ ಹೋಲಿಸಲಾಗುತ್ತೆ. ಪವಿತ್ರಾತ್ಮರು ನಮಗೆ ವರಗಳನ್ನು ಕೊಡ್ತಾರೆ. ನಾವು ದೇವರಿಗಾಗಿ ಮಾಡಬೇಕಾದ ಕಾರ್ಯಗಳಿಗೆ ತಕ್ಕಂತೆ ದೇವರಾತ್ಮರು ವರಗಳನ್ನ ಪ್ರತಿಯೊಬ್ಬರಿಗೂ ಹಂಚಿಕೊಡ್ತಾರೆ. ಪ್ರಮುಖವಾಗಿ ಪವಿತ್ರಾತ್ಮರ ವರಗಳು 9, 1 ಕೊರಿಂಥ 12:8-10 ಇವುಗಳು ಬರೆಯಲ್ಪಟ್ಟಿದೆ. ಜ್ಞಾನವಾಕ್ಯ, ವಿದ್ಯಾವಾಕ್ಯ, ನಂಬಿಕೆ, ನಾನಾ ರೋಗಗಳನ್ನು ವಾಸಿ ಮಾಡುವವರ, ಮಹತ್ಯಗಳನ್ನು ಮಾಡುವವರ, ಪ್ರವಾದನೆಯವರ, ಸತ್ಯಾತ್ಮಗಳನ್ನ ವಿವೇಚಿಸುವವರ, ವಿವಿಧ ವಾಣಿಗಳನ್ನಾಡುವವರ, ವಾಣಿಗಳ ಅರ್ಥವನ್ನು ಹೇಳುವವರ. ಹೀಗೆ
ಪವಿತ್ರಾತ್ಮರ ವರಗಳು 9. ಪವಿತ್ರಾತ್ಮರ ವರಗಳ ಹಾಗೆ ಪವಿತ್ರಾತ್ಮರ ಫಲಗಳು ಸಹ 9. ಗಲಾತ್ಯ 5:22 ಇವುಗಳು ಬರೆಯಲ್ಪಟ್ಟಿದೆ. ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ ಇವು ದೇವರಾತ್ಮರ ಫಲಗಳು. ನಾವು ದೇವರಾತ್ಮರೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ಜೀವಿಸುವಾಗ ನಮ್ಮಲ್ಲಿ ಈ ಫಲಗಳು ಉಂಟಾಗುತ್ತವೆ. ಪವಿತ್ರಾತ್ಮರ ವರಗಳಿಗೂ ಫಲಗಳಿಗೂ ವ್ಯತ್ಯಾಸ ಏನಂದ್ರೆ, ಪವಿತ್ರಾತ್ಮರ ವರಗಳು ದೇವರ ಶಕ್ತಿಯನ್ನ ಪ್ರತಿಫಲಿಸುತ್ತವೆ. ಪವಿತ್ರಾತ್ಮರ ಫಲಗಳು ದೇವರ ಸ್ವಭಾವವನ್ನ ಪ್ರತಿಫಲಿಸುತ್ತವೆ. ಪವಿತ್ರಾತ್ಮರ ವರಗಳು ದೇವರು ನಮಗೆ ಕೊಡುವಂಥವುಗಳು. ಪವಿತ್ರಾತ್ಮರ ಫಲಗಳು ನಾವು ದೇವರಿಗೆ ಕೊಡಬೇಕಾಗಿರುವಂಥವುಗಳು. ಪವಿತ್ರಾತ್ಮರ ವರಗಳು ಇತರರ ಪ್ರಯೋಜನಕ್ಕಾಗಿ ಇವೆ. ಪವಿತ್ರಾತ್ಮರ ಫಲಗಳು ನಮ್ಮ ಆತ್ಮ ರಕ್ಷಣೆಗಾಗಿ ಪ್ರಯೋಜನವಾಗಿದೆ. ಪವಿತ್ರಾತ್ಮರ ವರಗಳು ಎಲ್ಲರಲ್ಲಿಯೂ ಇರಬೇಕಾದ ಅಗತ್ಯವಿಲ್ಲ. ಪವಿತ್ರಾತ್ಮರ ಫಲಗಳನ್ನ ನಾವು ಪ್ರತಿಯೊಬ್ಬರೂ ಕೊಡಲೇಬೇಕು. ನಮ್ಮಲ್ಲಿನ ವರಗಳು ಜನಗಳನ್ನ ದೇವರ ಬಳಿಗೆ ಸೆಳೆಯುತ್ತೆ. ನಮ್ಮಲ್ಲಿನ ಫಲಗಳು ಜನಗಳನ್ನ ದೇವರಲ್ಲಿ ನೆರಳಿಸುತ್ತೆ. ಪವಿತ್ರಾತ್ಮರನ್ನ ತಂದೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮಗೆ ಕಳುಹಿಸಿಕೊಡ್ತಾರೆ. ಯೋಹಾನ 14:26 ಇದನ್ನು ನೋಡುತ್ತೇವೆ. ಪವಿತ್ರಾತ್ಮರನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಂದೆಯ ಬಳಿಯಿಂದ ನಮಗಾಗಿ ಕಳುಹಿಸಿಕೊಡ್ತಾರೆ. ಯೋಹಾನ 15:26 ಇದನ್ನು ನೋಡುತ್ತೇವೆ. ಒಂದು ವಾಕ್ಯದಲ್ಲಿ ಯೇಸು ಕ್ರಿಸ್ತನು ತಂದೆ ಪವಿತ್ರಾತ್ಮರನ್ನ ಕಳುಹಿಸಿಕೊಡ್ತಾರೆ ಅಂತ ಹೇಳ್ತಾರೆ. ಇನ್ನೊಂದು ವಾಕ್ಯದಲ್ಲಿ ನಾನ್ ತಂದೆಯ ಬಳಿಯಿಂದ ಕಳುಹಿಸಿಕೊಡ್ತೀನಿ ಅಂತ ಹೇಳ್ತಾರೆ. ಇದಕ್ಕೆ ಅರ್ಥ ಏನು? ಇದಕ್ಕೆ ಅರ್ಥ ಏನಂದ್ರೆ, ಪವಿತ್ರಾತ್ಮರನ್ನ ಕಳುಹಿಸಿಕೊಡೋದ್ರಲ್ಲಿ ತಂದೆಯ ತೀರ್ಮಾನವೂ ಇದೆ, ಮಗನ ಒಪ್ಪಿಗೆಯೂ ಇದೆ. ತಂದೆ ಪವಿತ್ರಾತ್ಮರನ್ನ ಕಳುಹಿಸಿಕೊಡೋಣ ಅಂದ್ರು. ಅದಕ್ಕೆ ಕುಮಾರನು ಸರಿ ಆಯ್ತು ಕಳುಹಿಸಿಕೊಡೋಣ ಅಂದ್ರು. ಪವಿತ್ರಾತ್ಮರು ಸರಿ ನಾನು ಹೋಗ್ತೀನಿ ಅಂದ್ರು. ಪವಿತ್ರಾತ್ಮರು ಬಂದದ್ರಲ್ಲಿ ತಂದೆ, ಮಗ, ಪವಿತ್ರಾತ್ಮ ಮೂವರ ತೀರ್ಮಾನವೂ ಸಹ ಇದೆ. ಪವಿತ್ರಾತ್ಮರು ನಮ್ಮಲ್ಲಿ ಬಂದು ವಾಸ ಮಾಡ್ತಾರೆ. ಕಾರಣ ಏನು? ನಮ್ಮನ್ನ ಕ್ರಿಸ್ತನ ಸ್ವಾರೂಪ್ಯವಾಗಿ ಮಾಡೋದಕ್ಕೆ. ನಾವು ಪಾಪವನ್ನು ಮಾಡಿ ಬಿದ್ದು ಹೋದ್ವಿ. ದೇವರ ಮಹಿಮೆಯನ್ನ ಕಳೆದುಕೊಂಡ್ವಿ, ಕೆಟ್ಟು ಹೋದ್ವಿ. ದೇವರು ತನ್ನ ಕುಮಾರನಾದ ಯೇಸು ಕ್ರಿಸ್ತನ ಮುಖಾಂತರ ನಮ್ಮನ್ನು ಈ ಪಾಪದಿಂದ ಬಿಡಿಸಿ ಪರಿಶುದ್ಧಾತ್ಮರಿಂದ ನಮ್ಮನ್ನು ತಿರುಗಿ ಆ ಮಹಿಮೆಗೆ ನಡೆಸ್ತಾರೆ. ಒಬ್ಬ ಮನುಷ್ಯ ಈ ಲೋಕದಲ್ಲಿ ಯಾವ ರೀತಿ ಜೀವಿಸಬೇಕು ಅಂತ ದೇವರ ಉದ್ದೇಶ ಇದೆ ಅಂದ್ರೆ, ಅದು ಯೇಸು ಕ್ರಿಸ್ತನ ರೀತಿ. ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಸುರಿಸಿ ನಮ್ಮ ಪಾಪಗಳನ್ನ ಪರಿಹಾರ ಮಾಡೋದಕ್ಕೆ ಮಾತ್ರ ಈ ಲೋಕಕ್ಕೆ ಬರಲಿಲ್ಲ. ಅದರೊಟ್ಟಿಗೆ ನಾವು ಈ ಲೋಕದಲ್ಲಿ ಯಾವ ರೀತಿ ಜೀವಿಸಬೇಕು ಅನ್ನೋ ಮಾದರಿಯನ್ನ ತೋರಿಸೋದಕ್ಕೋಸ್ಕರವಾಗಿನೂ ಬಂದರು. ಪಾಪದಿಂದ ಬಿದ್ದು ಹೋಗಿರುವ ನಾವು ಈಗ ಮೇಲೆದ್ದು ಯೇಸು ಕ್ರಿಸ್ತನಂತೆ ಆದ್ರೆ ಸಾಕು. ಈ ಕೆಲಸವನ್ನ ನಮ್ಮಲ್ಲಿ ಮಾಡೋದು ಪವಿತ್ರಾತ್ಮನು. ಯೇಸು ಕ್ರಿಸ್ತನು ಗುರುವಿನಂತೆ ಆದ್ರೆ ಶಿಷ್ಯನಿಗೆ ಸಾಕು, ದಣಿಯಂತೆ ಆದ್ರೆ ಆಳಿಗೆ ಸಾಕು ಅಂತ ಹೇಳ್ತಾರೆ. ಅದರಂತೆ ನಾವು ಕ್ರಿಸ್ತನಂತೆ ಆದ್ರೆ ಸಾಕು. ಪವಿತ್ರಾತ್ಮರನ್ನ ಯಾವ ರೀತಿ ಹೊಂದ್ಕೊಳ್ಳೋದು? ದೇವರು ಪವಿತ್ರಾತ್ಮರನ್ನ ನಮಗೆ ಕಳುಹಿಸಿಕೊಡ್ಬೇಕಂದ್ರೆ ನಾವು ಪಾಪಿಗಳು ಅನ್ನೋದನ್ನು ಒಪ್ಪಿಕೊಂಡು ಯೇಸು ಕ್ರಿಸ್ತನು ದೇವರ ಕುಮಾರನು ಮತ್ತು ಆತನ ರಕ್ತದ ಮುಖಾಂತರ ನಮ್ಮ ಪಾಪಗಳು ಕ್ಷಮಿಸಲ್ಪಡುತ್ತೆ ಅನ್ನೋದನ್ನ ನಂಬಿ ನಮ್ಮ ಪಾಪಗಳನ್ನು ದೇವರ ಬಳಿಯಲ್ಲಿ ಅರಿಕೆ ಮಾಡಿ ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಪರಿಹಾರವನ್ನು ಹೊಂದಿಕೊಂಡು ಇನ್ನೂ ಪಾಪದಲ್ಲಿ ಬದುಕದೆ ದೇವರ ವಾಕ್ಯವನ್ನು ಕೈಗೊಂಡು ದೇವರ ಚಿತ್ತರಂತೆ ಈ ಲೋಕದಲ್ಲಿ ಜೀವಿಸುವುದಕ್ಕೆ ನಮ್ಮನ್ನು ಬಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತಾ ದೇವರಲ್ಲಿ ಕಾದಿರುವಾಗ ದೇವರು ತನ್ನ ಆತ್ಮನನ್ನ ನಮ್ಮ ಮೇಲೆ ಸುರಿಸ್ತಾರೆ. ಪವಿತ್ರಾತ್ಮರನ್ನ ಹೊಂದಿಕೊಳ್ಳಬೇಕೆಂದ್ರೆ ದೀಕ್ಷಾಸ್ನಾನ ತಗೋಬೇಕಾ? ಅಪೊಸ್ತಲರು ಪವಿತ್ರಾತ್ಮರನ್ನು ಹೊಂದಿಕೊಂಡಾಗ ಅವರ ಅನ್ಯ ಭಾಷೆಯಲ್ಲಿ ಮಾತಾಡೋದನ್ನ ಕೇಳಿ ತುಂಬಾ ಜನರು ಅಲ್ಲಿ ಕೂಡಿ ಬಂದು ಇವರೇನ್ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇರ್ತಾರೆ. ಈ ವಿಷಯದಲ್ಲಿ ಪೇತ್ರನು ಉತ್ತರಿಸಿದ ನಂತರ ಈಗ ನಾವೇನ್ ಮಾಡಬೇಕು ಅಂತ ಕೇಳ್ತಾರೆ. ಆಗ ಪೇತ್ರನು ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 38ನೇ ವಾಕ್ಯದಲ್ಲಿ ಈ ರೀತಿ ಹೇಳ್ತಾನೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ ಎಂಬುದಾಗಿ. ಈ ವಾಕ್ಯದ ಆಧಾರದ ಮೇಲೆ ಪವಿತ್ರಾತ್ಮರನ್ನ ಹೊಂದಬೇಕೆಂದ್ರೆ ದೀಕ್ಷಾ ಸ್ನಾನವನ್ನು ಪಡೆಯಬೇಕು ಅಂತ ಸಹಜವಾಗಿ ಅನೇಕರು ಹೇಳ್ತಾರೆ. ಬೈಬಲ್ನಲ್ಲಿ ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯದಲ್ಲಿ ಕೊರ್ನೇಲಿಯ ದೇವದೂತನ ದರ್ಶನವನ್ನು ಕಂಡು ಪೇತ್ರನನ್ನ ಕರೆಕಳುಹಿಸ್ತಾನೆ. ಪೇತ್ರ ಬಂದು ವಾಕ್ಯ ಬೋಧನೆ ಮಾಡ್ತಾ ಇರುವಾಗಲೇ ಪವಿತ್ರಾತ್ಮರು ಅವರ ಮೇಲೆ ಇಳಿದು ಬರ್ತಾರೆ. ಆಮೇಲೆ ಅವರಿಗೆ ದೀಕ್ಷಾ ಸ್ನಾನ ಕೊಡ್ತಾರೆ. ಇಲ್ಲಿ ಕೊರ್ನೇಲಿಯ ಮತ್ತು ತನ್ನೊಟ್ಟಿಗಿದ್ದ ಜನಗಳು ಪವಿತ್ರಾತ್ಮರನ್ನ ಹೊಂದಿಕೊಂಡು ನಂತರ ದೀಕ್ಷಾ ಸ್ನಾನ ತಗೊಳ್ತಾರೆ. ಆಗ ದೇವರು ಕೆಲವು ಸಲ ದೀಕ್ಷಾ ಸ್ನಾನ ನಂತರ ತನ್ನ ಆತ್ಮರಲ್ಲಿ ನಿಮಗೆ ಪಾಲ್ ಕೊಡಬಹುದು, ಕೆಲವು ಸಮಯ ದೀಕ್ಷಾ ಸ್ನಾನಕ್ಕೆ ಮೊದಲೇ ತನ್ನ ಆತ್ಮರಿಂದ ನಿಮ್ಮನ್ನ ತುಂಬಿಸಬಹುದು. ಆದ್ರೆ ದೀಕ್ಷಾ ಸ್ನಾನದ ನಂತರವಾದ್ರೂ ಸರಿ, ದೀಕ್ಷಾ ಸ್ನಾನದ ಮುಂಚೆ ಆದ್ರೂ ಸರಿ, ಪವಿತ್ರಾತ್ಮರನ್ನ ನೀವು ಹೊಂದಿಕೊಳ್ಳಬೇಕೆಂದ್ರೆ ನಿಮ್ಮ ಪಾಪಗಳಿಂದ ಮನತಿರುಗಿ ದೇವರಿಗೆ ನಿಮ್ಮನ್ನು ಒಪ್ಪಿಸಿಕೊಟ್ಟು ಜೀವಿಸುವುದಕ್ಕೆ ನೀವು ಸಿದ್ಧರಾಗಿರಬೇಕು. ಆದರೆ ನಿಮ್ಮ ಪಾಪಗಳಿಂದ ಮನತಿರುವುದಕ್ಕೆ ಸಿದ್ಧ ಇಲ್ದರ
ನೀವು ದೀಕ್ಷಾಸ್ನಾನ ಪಡೆಯದಿದ್ರೂ ನೀವು ದೇವರ ಆತ್ಮನಲ್ಲಿ ಪಾಲು ಹೊಂದೋದಿಲ್ಲ. ಪಾಪರಿಂದ ಮನತಿರುಗಿ ತಗೊಳ್ಳೋದು ದೀಕ್ಷಾಸ್ನಾನ. ಆದರೆ ಅನೇಕರು ಪಾಪದಿಂದ ಮನತಿರುಗೋ ಯಾವುದೇ ಉದ್ದೇಶ ಇಲ್ಲದೆ ದೀಕ್ಷಾಸ್ನಾನ ತಗೊಂಡು ಮತ್ತೆ ಅದೇ ಪಾಪಗಳಲ್ಲಿ ಬದುಕ್ತಾ ಇರ್ತಾರೆ. ಅವರು ದೇವರ ಆತ್ಮನಲ್ಲಿ ಪಾಲು ಹೊಂದುವುದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಯಾರಾದ್ರೂ ತಮ್ಮ ಪಾಪಗಳಿಂದ ಮನತಿರುಗಿ ಪರಿಶುದ್ಧರಾಗಿ ಜೀವಿಸಬೇಕು ಅಂತ ತೀರ್ಮಾನಿಸಿದ್ದು ತಮಗೆ ದೀಕ್ಷಾಸ್ನಾನ ಪಡೆಯೋದಕ್ಕೆ ಇನ್ನೂ ಅವಕಾಶ ಬಂದಿಲ್ಲ ಅಂದ್ರೂ ಮೊದಲೇ ದೇವರು ತನ್ನ ಆತ್ಮನಲ್ಲಿ ಅವರಿಗೆ ಪಾಲು ಕೊಡ್ತಾರೆ. ಮುಂದೆ ಅವರು ದೀಕ್ಷಾಸ್ನಾನ ಪಡಿತಾರೆ. ಆಗ ಪವಿತ್ರಾತ್ಮನನ್ನು ಹೊಂದಿಕೊಳ್ಳಬೇಕಂದ್ರೆ ಪಾಪದಿಂದ ಮನತಿರುಗಿ ಪರಿಶುದ್ಧರಾಗಿ ಜೀವಿಸುವಂತ ಹಂಬಲ ನಿಮಗಿರಬೇಕು. ಅದು ದೀಕ್ಷಾಸ್ನಾನಕ್ಕಿಂತ ಮೊದಲಾದ್ರೂ ಸರಿ, ದೀಕ್ಷಾಸ್ನಾನದ ನಂತರವಾದ್ರೂ ಸರಿ. ಆದರೆ ಪರಿಶುದ್ಧರಾಗಿ ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ಜೀವಿಸಬೇಕೆನ್ನುವಂತ ಒಂದು ಹಂಬಲ, ಆಸಕ್ತಿ ನಿಮ್ಮಲ್ಲಿ ಇಲ್ಲದೆ ಪಾಪದಲ್ಲೇ ನೀವು ಬದುಕ್ತಾ ಇದ್ದು ದೇವರು ತನ್ನ ಆತ್ಮದಿಂದ ನಮ್ಮನ್ನು ತುಂಬಿಸಲಿ ಅಂತ ಅನ್ಕೊಂಡ್ರೆ ಅದು ಸಾಧ್ಯ ಇಲ್ಲ. ಆದ್ರೆ ನಾವು ಪಾಪದಿಂದ ಮನತಿರುಗಿ ಪರಿಶುದ್ಧರಾಗಿ ಜೀವಿಸಬೇಕೆನ್ನುವಂತ ಆಸಕ್ತಿಯೊಡನೆ ದೇವರೇ ನಿನ್ನ ಆತ್ಮದಿಂದ ನನ್ನನ್ನು ತುಂಬಿಸು, ಈ ಪಾಪವನ್ನು ನಾನು ಜಯಿಸಿ ಪರಿಶುದ್ಧನಾಗಿ ನಡೆಯುವುದಕ್ಕೆ ನನಗೆ ಬಲವನ್ನು ಕೊಡು ಅಂತ ನಾವು ಪ್ರಾರ್ಥನೆ ಮಾಡುವಾಗ ದೇವರು ತನ್ನ ಆತ್ಮದಿಂದ ನಮ್ಮನ್ನು ಬಲವಾಗಿ ತುಂಬಿಸ್ತಾರೆ. ಆ ಪಾಪಗಳನ್ನು ನಾವು ಜಯಿಸಿ ಪರಿಶುದ್ಧರಾಗಿ ಜೀವಿಸುವುದಕ್ಕೆ ಅವರು ಸಹಾಯವನ್ನು ಮಾಡ್ತಾರೆ. ದೀಕ್ಷಾಸ್ನಾನಕ್ಕೂ ಪವಿತ್ರಾತ್ಮ ಸ್ನಾನಕ್ಕೂ ಇರೋ ವ್ಯತ್ಯಾಸ ಏನು? ದೀಕ್ಷಾಸ್ನಾನ ನೀರಿನಿಂದ ಪಡೆಯೋದು, ಪವಿತ್ರಾತ್ಮ ಸ್ನಾನ ಆತ್ಮರಲ್ಲಿ ಪಡೆಯೋದು. ದೀಕ್ಷಾಸ್ನಾನ ಮನುಷ್ಯರು ಕೊಡೋದು, ಪವಿತ್ರಾತ್ಮ ಸ್ನಾನ ದೇವರು ಕೊಡೋದು. ದೀಕ್ಷಾಸ್ನಾನ ನಾವು ದೇವರಲ್ಲಿ ಜೀವಿಸುವುದಕ್ಕೆ ಒಪ್ಪಿಸಿಕೊಟ್ಟು ಮಾಡೋದು. ಪವಿತ್ರಾತ್ಮ ಸ್ನಾನ ದೇವರು ನಮ್ಮಲ್ಲಿ ವಾಸ ಮಾಡೋದಕ್ಕಾಗಿ ಬರುವಾಗ ನಡೆಯೋದು. ದೀಕ್ಷಾಸ್ನಾನ ಯೇಸು ಕ್ರಿಸ್ತನ ಅಪ್ಪಣೆ, ಪವಿತ್ರಾತ್ಮ ಸ್ನಾನ ಯೇಸು ಕ್ರಿಸ್ತನ ವಾಗ್ದಾನ. ದೀಕ್ಷಾಸ್ನಾನದ ಸಮಯವನ್ನ ನಾವು ತೀರ್ಮಾನ ಮಾಡಿ ಪಡೆಯುತ್ತೇವೆ, ಪವಿತ್ರಾತ್ಮ ಸ್ನಾನವನ್ನ ದೇವರು ತೀರ್ಮಾನ ಮಾಡ್ತಾರೆ. ದೀಕ್ಷಾಸ್ನಾನ ಮನ ತಿರುಗುವುದಕ್ಕೆ ಸೂಚನೆ, ಪವಿತ್ರಾತ್ಮ ಸ್ನಾನ ದೇವರು ನಮ್ಮನ್ನು ಅಂಗೀಕರಿಸಿರುವುದಕ್ಕೆ ಸೂಚನೆ. ದೀಕ್ಷಾಸ್ನಾನದ ಮುಖಾಂತರ ನಾವು ದೇವರ ಮಗು ಅನ್ನೋದನ್ನ ಈ ಲೋಕಕ್ಕೆ ಸಾರ್ತೇವೆ. ಪವಿತ್ರಾತ್ಮ ಸ್ನಾನದ ಮುಖಾಂತರ ನಾವು ತನ್ನ ಮಗು ಆಗಿದ್ದೀವಿ ಅನ್ನೋದನ್ನ ದೇವರು ಈ ಲೋಕಕ್ಕೆ ಸಾರ್ತಾರೆ. ನಾವು ದೇವರ ರಾಜ್ಯವನ್ನು ಸೇರಬೇಕಾದ್ರೆ ನೀರಿನಿಂದಲೂ ಆತ್ಮದಿಂದಲೂ ಹೊಸದಾಗಿ ಹುಟ್ಟಬೇಕು. ನಾವು ಪವಿತ್ರಾತ್ಮರನ್ನು ಹೊಂದಿಕೊಂಡಿರೋದು ನಮಗೆ ಯಾವ ರೀತಿ ಗೊತ್ತಾಗುತ್ತೆ? ನಮ್ಮಲ್ಲಿ ಪವಿತ್ರಾತ್ಮರು ವಾಸ ಮಾಡ್ತಾ ಇರೋದು ನಮಗೆ ಯಾವ ರೀತಿ ತಿಳಿದು ಬರುತ್ತೆ? ನಮ್ಮಲ್ಲಿ ಪವಿತ್ರಾತ್ಮರು ವಾಸ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಗುರುತು ನಾವು ಪಾಪವನ್ನು ಜಯಿಸಿ ಪರಿಶುದ್ಧರಾಗಿ ಜೀವಿಸ್ತೇವೆ. ಇದುವರೆಗೂ ನಮ್ಮನ್ನ ಎಷ್ಟೋ ಪಾಪಗಳು ಆಳ್ವಿಕೆ ಮಾಡಿ ಬಂದಿರಬಹುದು, ಅದನ್ನು ಜಯಿಸೋದಕ್ಕೆ ನಮ್ಮಿಂದ ಸಾಧ್ಯವಾಗದೇ ಇದ್ದಿರಬಹುದು. ಆದರೆ ಪವಿತ್ರಾತ್ಮನು ಬರುವಾಗ ಆ ಪಾಪಗಳನ್ನ ಸುಲಭವಾಗಿ ನಮ್ಮಿಂದ ಜಯಿಸೋದಕ್ಕೆ ಸಾಧ್ಯ. ಆ ಪಾಪಗಳು ಎಷ್ಟು ಮಾತ್ರವೂ ನಮ್ಮನ್ನ ಮೇಲ್ಕೊಳ್ಳೋದಿಲ್ಲ, ಆದರೆ ನಾವು ಆ ಪಾಪಗಳನ್ನು ಮೆಟ್ಟಿ ನಿಂತು ಪರಿಶುದ್ಧರಾಗಿ ಜೀವಿಸ್ತೇವೆ. ಆಗ ನಮ್ಮಲ್ಲಿ ಪವಿತ್ರಾತ್ಮರು ವಾಸ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಗುರುತು ಮೊದಲಾಗಿ ಪರಿಶುದ್ಧತೆ. ನಮ್ಮಲ್ಲಿ ಒಂದು ದೈವಿಕವಾದ ಪರಿಶುದ್ಧತೆ ಉಂಟಾಗುತ್ತದೆ, ಅದೇ ಪವಿತ್ರಾತ್ಮರು ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಗುರುತು. ಎರಡನೇದಾಗಿ ನಾವು ದೇವರನ್ನ ಪೂರ್ಣಾಸಕ್ತಿಯಿಂದ ಪ್ರೀತಿಸುತ್ತಾ, ದೇವರನ್ನ ಆಸಕ್ತಿಯಿಂದ ಹುಡುಕುತ್ತಾ ದೇವರನ್ನ ಹಿಂಬಾಲಿಸ್ತೇವೆ. ಪ್ರಾರ್ಥನೆ ಮಾಡೋದಾಗಿರಲಿ, ದೇವರ ವಾಕ್ಯವನ್ನು ಧ್ಯಾನ ಮಾಡೋದಾಗಿರಲಿ, ಸಭೆಯ ಆರಾಧನೆಯಲ್ಲಿ ಪಾಲ್ಗೊಳ್ಳೋದಾಗಿರಲಿ, ಸೇವೆಗಳಲ್ಲಿ ಪಾಲ್ಗೊಳ್ಳೋದಾಗಿರಲಿ, ಎಲ್ಲವನ್ನು ನಾವು ಆಸಕ್ತಿಯಿಂದ ಮಾಡ್ತೇವೆ. ದೇವರನ್ನ ಆಸಕ್ತಿಯಿಂದ ಹುಡುಕ್ತೇವೆ. ದೇವರನ್ನ ಆಸಕ್ತಿಯಿಂದ ಹುಡುಕೋ ಹಾಗೆ ನಮ್ಮನ್ನ ಪ್ರೇರೇಪಿಸುವ ಆತನೇ ಪವಿತ್ರಾತ್ಮನು. ಇವತ್ತು ಒಂದು ವೇಳೆ ಪ್ರಾರ್ಥನೆ ಮಾಡೋದ್ರಲ್ಲಿ, ದೇವರ ವಾಕ್ಯವನ್ನು ಓದೋದ್ರಲ್ಲಿ, ಸಭೆಯಾಗಿ ಕೂಡಿ ಬಂದು ದೇವರನ್ನ ಆರಾಧನೆ ಮಾಡೋದ್ರಲ್ಲಿ, ಸೇವಾ ಕಾರ್ಯಗಳಲ್ಲಿ ಪಾಲ್ಗೊಳ್ಳೋದರಲ್ಲಿ ನಿಮ್ಮಲ್ಲಿ ಹೆಚ್ಚಿನ ಆಸಕ್ತಿ ಇದೆ ಅಂದ್ರೆ ಅದು ನಿಮ್ಮಲ್ಲಿ ಪವಿತ್ರಾತ್ಮನು ಮಾಡುತ್ತಿರುವ ಕಾರ್ಯ. ಅದರ ಮುಖಾಂತರ ನೀವು ತಿಳಿದುಕೊಳ್ಬಹುದು ನಿಮ್ಮಲ್ಲಿ ಪವಿತ್ರಾತ್ಮರು ವಾಸ ಮಾಡ್ತಾ ಇದ್ದಾರೆ ಅಂತ. ಇನ್ನು ದೇವರಾತ್ಮರು ನಮ್ಮಲ್ಲಿ ವಾಸ ಮಾಡ್ತಾ ಇರುವಾಗ ನಮ್ಮನ್ನ ಒಂದು ದೈವಿಕವಾದ ಪ್ರಸನ್ನತೆ ಯಾವಾಗಲೂ ಸಹ ಮರೆ ಮಾಡಿರುತ್ತೆ. ನಮಗೆ ಎಲ್ಲಾ ಸಮಯಗಳಲ್ಲಿ ದೈವಿಕವಾದ ಒಂದು ಪ್ರಸನ್ನತೆ ನಮ್ಮನ್ನು ಮರೆ ಮಾಡಿಕೊಂಡಿರುವಂತದನ್ನ ನಾವು ಗಮನಿಸ್ತೇವೆ. ಅದರ ಮುಖಾಂತರ ದೇವರಾತ್ಮರು ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ನಮ್ಮಲ್ಲಿ ಪವಿತ್ರಾತ್ಮರು ವಾಸ ಮಾಡ್ತಾ ಇರುವಾಗ ದಿನೇ ದಿನೇ ನಾವು ಹೊಸ ಮನುಷ್ಯರಾಗಿ ಬದಲಾಗ್ತಾ ಇರ್ತೇವೆ. ದಿನಗಳು ಕಳೀತಾ ನಮ್ಮಲ್ಲಿ ಹಳೆಯ ಮನುಷ್ಯನ ಸತ್ತು ಹೋಗಿ ಹೊಸ ಸೃಷ್ಟಿಯಾಗಿ ನಾವು ಬದಲಾಗ್ತೀವಿ. ಕ್ರಿಸ್ತನ ಸ್ವರೂಪವಾಗಿ ನಾವು ಬದಲಾಗ್ತೀವಿ. ಆತನ ಗುಣ ಸ್ವಭಾವಗಳು, ನಡವಳಿಕೆಗಳು ನಮ್ಮಲ್ಲಿ ಬೆಳೀತಾ ಹೋಗುತ್ತೆ. ಇದು ನಿಮ್ಮಲ್ಲಿ ಪವಿತ್ರಾತ್ಮನು ಮಾಡುತ್ತಿರುವ ಕಾರ್ಯ. ಪವಿತ್ರಾತ್ಮರನ್ನ ನಾವು ದುಃಖಪಡಿಸಬಾರದು, ನಂದಿಸಬಾರದು. ಎಫೆಸ 4:30, 1 ಥೆಸಲೋನಿಕ 5:19 ಇದನ್ನ ನಾವು ನೋಡ್ತೇವೆ. ಆದರೆ ಪವಿತ್ರಾತ್ಮರನ್ನ ಅನುಸರಿಸಿ ನಾವು ನಡೆಯಬೇಕು. ನಾವು ದೇವರಾತ್ಮರಿಗೆ ಅವಿಧೇಯರಾಗುವಾಗ ಅವರು ದುಃಖ ಪಡ್ತಾರೆ. ನಮ್ಮ ಹೃದಯಗಳನ್ನ ಕಠಿಣಪಡಿಸಿಕೊಂಡು ಪಾಪವನ್ನು ಮಾಡುವಾಗ, ದೇವರ ಚಿತ್ತದಿಂದ ತಪ್ಪಿ ಹೋಗುವಾಗ, ದೇವರ ವರಗಳನ್ನ ನಮ್ಮ ಸ್ವಾರ್ಥಕ್ಕೆ ತಪ್ಪಾಗಿ ಉಪಯೋಗಿಸಿಕೊಳ್ಳುವಾಗ, ಹೀಗೆ ಹಲವು ಸಂದರ್ಭಗಳಲ್ಲಿ ಅವರು ದುಃಖ ಪಡ್ತಾರೆ. ಆದರೆ ನಾವು ಅವರನ್ನ ದುಃಖಪಡಿಸದ ಹಾಗೆ ಎಚ್ಚರವಾಗಿರಬೇಕು. ಒಂದು ವೇಳೆ ಒಬ್ಬ ಮನುಷ್ಯ ದೇವರನ್ನು ಬಿಟ್ಟು ಪಾಪದಲ್ಲಿ ಮುಳುಗಿ ಲೋಕಕ್ಕೆ ಹೊರಟು ಹೋಗುವಾಗ
ದೇವರ ಆತ್ಮರು ತನ್ನಲ್ಲಿ ನಂದಿ ಹೋಗ್ತಾರೆ, ಅಂದರೆ ಆರಿ ಹೋಗ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲರು ಪಾಪವನ್ನು ಮಾಡಿ ದೇವಾಲಯವನ್ನ ಕೆಡಿಸಿದಾಗ ದೇವರು ದೇವಾಲಯವನ್ನು ಬಿಟ್ಟು ಹೋಗ್ತಾರೆ, ಅದು ನಾಶಕ್ಕೆ ಒಳಗಾಗುತ್ತೆ. ಹೊಸ ಒಡಂಬಡಿಕೆಯಲ್ಲಿ ನಾವೇ ದೇವಾಲಯವಾಗಿದ್ದೇವೆ, ಪವಿತ್ರಾತ್ಮರು ನಮ್ಮಲ್ಲಿ ವಾಸ ಮಾಡ್ತಾರೆ. ಆದರೆ ನಾವು ಪಾಪಕ್ಕೆ ಸ್ಥಳ ಕೊಟ್ಟು ನಮ್ಮ ಶರೀರಗಳನ್ನು ಕೆಡಿಸಿ ಲೋಕಕ್ಕೆ ಹೊರಟು ಹೋಗುವಾಗ ಪವಿತ್ರಾತ್ಮರು ನಮ್ಮಲ್ಲಿ ನಂದಿ ಹೋಗ್ತಾರೆ, ಅಂದರೆ ಆರಿ ಹೋಗ್ತಾರೆ, ನಮ್ಮನ್ನ ಬಿಟ್ಟು ಹೋಗ್ತಾರೆ. ಕಡೆಗೆ ಈ ಆಲಯ ನಾಶನಕ್ಕೆ ಒಳಗಾಗುತ್ತೆ. ಆದರೆ ಅಂಥ ಸ್ಥಿತಿಗೆ ನಾವು ಒಳಗಾಗದ ಹಾಗೆ ಎಚ್ಚರಿಕೆ ಆಗಿರಬೇಕು. ಆದರೆ ದೇವರ ಆತ್ಮರು ಒಂದು ವೇಳೆ ನಮ್ಮನ್ನು ಬಿಟ್ಟು ಹೋಗಿದ್ರು ನಾವು ಮತ್ತೆ ದೇವರ ಕಡೆಗೆ ತಿರುಗಿಕೊಂಡು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಮಾನಸಾಂತರವಾಗುವಾಗ ದೇವರು ನಮ್ಮನ್ನು ತಿರುಗಿ ತನ್ನ ಆತ್ಮನಿಂದ ತುಂಬಿಸಿ ನಮ್ಮನ್ನು ನಡೆಸ್ತಾರೆ. ಒಂದು ವೇಳೆ ನೀವು ಹಿಂಜರಿದವರಾಗಿದ್ದರೆ ಇವತ್ತೇ ದೇವರ ಹತ್ತಿರಕ್ಕೆ ಬನ್ನಿ. ನಾವು ಪ್ರಾರ್ಥನೆ ಮಾಡೋದು ತಂದೆಯಾದ ದೇವರನ್ನ ನೋಡಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪವಿತ್ರಾತ್ಮರ ಸಹಾಯದಿಂದ. ತಂದೆಯನ್ನು ನೋಡಿ ನಾವು ಪ್ರಾರ್ಥನೆ ಮಾಡ್ತೇವೆ. ಆದರೆ ನಾವಾಗಿ ನಾವೇ ಏನನ್ನು ತಂದೆಯ ಹತ್ತಿರ ಕೇಳಿ ಪಡೆಯೋದಕ್ಕೆ ನಮಗೆ ಯೋಗ್ಯತೆ ಇಲ್ಲ, ಕಾರಣ ನಾವು ಪಾಪವನ್ನು ಮಾಡಿ ಬಿದ್ದು ಹೋದ್ವಿ. ಆದರೆ ತಂದೆ ಹತ್ತಿರ ಕೇಳೋದಕ್ಕೆ ಒಂದು ಅವಕಾಶ ಇದೆ, ಅದೇ ಯೇಸು ಕ್ರಿಸ್ತನ ನಾಮ. ನಮಗೆ ಯಾವುದೇ ಅರ್ಹತೆ ಇಲ್ಲ, ಆದ್ರಿಂದ ನಮ್ಮನ್ನ ಅರ್ಹರನ್ನಾಗಿ ಮಾಡಿರೋ ನಾಮ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯ ಹತ್ರ ಕೇಳ್ತೇವೆ. ಆದರೆ ಏನು ಕೇಳಬೇಕು, ಯಾವ ಥರ ಕೇಳಬೇಕು ಅಂತ ನಮಗೆ ಗೊತ್ತಿಲ್ಲ. ಈ ಸಮಯದಲ್ಲೇ ಪವಿತ್ರಾತ್ಮರು ನಮಗೆ ಸಹಾಯ ಮಾಡ್ತಾರೆ. ನಾವು ಏನು ಕೇಳಬೇಕು, ಯಾವ ಥರ ಕೇಳಬೇಕು ಅಂತ ಪವಿತ್ರಾತ್ಮರು ನಮಗೆ ಸಹಾಯ ಮಾಡ್ತಾರೆ. ಪವಿತ್ರಾತ್ಮರು ಮಾತಿಲ್ಲದ ನರಳಾಟದಿಂದ ನಮಗೋಸ್ಕರ ಬೇಡ್ತಾರೆ. ರೋಮ 8:26 ಇದನ್ನ ನಾವು ನೋಡ್ತೇವೆ. ಪವಿತ್ರಾತ್ಮರು ನಮ್ಮ ಮೇಲೆ ಮುದ್ರೆ ಇಟ್ಟಿದ್ದಾರೆ. ಎಫೆಸ 4:30 ಪೌಲನು ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ ಅಂತ ಬರೀತಾನೆ. ನಮ್ಮ ವಿಮೋಚನೆಯ ದಿನದ ಮುದ್ರೆಯನ್ನು ನಾವು ಪವಿತ್ರಾತ್ಮನಲ್ಲಿ ಹೊಂದಿದ್ದೇವೆ. ಪವಿತ್ರಾತ್ಮರು ನಮಗೆ ಸಹಾಯಕರು, ನಮ್ಮ ಉಪದೇಶಕರು ಮತ್ತು ಕರ್ತನ ಆಜ್ಞೆಗಳನ್ನ ನಮ್ಮ ನೆನಪಿಗೆ ತರುವವರು. ಯೋಹಾನ 14:26 ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನೂ ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು ಅಂತ ಹೇಳ್ತಾರೆ. ಇಲ್ಲಿ ಯೇಸು ಕ್ರಿಸ್ತನು ಪವಿತ್ರಾತ್ಮರ ವಿಷಯದಲ್ಲಿ ಹೇಳೋದು ಆತನು ಸಹಾಯಕನು ಅಂತ. ಪವಿತ್ರಾತ್ಮರು ನಮಗೆ ಎಲ್ಲಾ ರೀತಿಯಲ್ಲಿಯೂ ಸಹಾಯಕರು. ಎರಡನೆಯದು, ಆತನು ಎಲ್ಲವನ್ನು ಉಪದೇಶಿಸುವನು ಅಂತ. ಅವರು ನಮಗೆಲ್ಲವನ್ನು ಉಪದೇಶಿಸ್ತಾರೆ. ಮೂರನೇದಾಗಿ, ಆತನು ನಾನು ನಿಮಗೆ ಹೇಳುವುದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು ಅಂತ. ಪವಿತ್ರಾತ್ಮರು ದೇವರ ವಾಕ್ಯಗಳನ್ನೆಲ್ಲ, ಕ್ರಿಸ್ತನ ಆಜ್ಞೆಗಳನ್ನೆಲ್ಲ ನಮ್ಮ ನೆನಪಿಗೆ ತಂದು ನಾವು ನಡೆಯಬೇಕಾದ ರೀತಿಯಲ್ಲಿ ನಮ್ಮನ್ನು ನಡೆಸ್ತಾರೆ. ಪವಿತ್ರಾತ್ಮರು ನಮ್ಮನ್ನು ಸಕಲ ವಿಷಯಗಳಲ್ಲಿಯೂ ನಡೆಸಿಕೊಂಡು ಹೋಗಿ ಸತ್ಯಕ್ಕೆ ಸೇರಿಸ್ತಾರೆ. ತಂದೆಯಿಂದಲೂ ಯೇಸು ಕ್ರಿಸ್ತನಿಂದಲೂ ಕೇಳಿ ಎಲ್ಲವನ್ನೂ ನಮಗೆ ತಿಳಿಸ್ತಾರೆ, ಮುಂದಾಗುವ ಸಂಗತಿಗಳನ್ನ ತಿಳಿಸ್ತಾರೆ. ಯೋಹಾನ 16:13 ಇದನ್ನು ನಾವು ನೋಡ್ತೇವೆ. ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನ ಸತ್ತವರೊಳಗಿಂದ ಎಬ್ಬಿಸಿದ್ದು ಪವಿತ್ರಾತ್ಮನ ಮೂಲಕ. ಅದೇ ರೀತಿ ಕಡೆಯಲ್ಲಿ ನಮ್ಮ ಮೃತ್ಯು ಶರೀರಗಳು ಯೇಸು ಕ್ರಿಸ್ತನಂತೆ ಪುನರುತ್ಥಾನವಾಗಿ ಎದ್ದು ಬರೋದು ಪವಿತ್ರಾತ್ಮನ ಮೂಲಕವಾಗಿ. ರೋಮ 8:11 ಇದನ್ನು ನಾವು ನೋಡುತ್ತೇವೆ.